ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದ ಜೀವನಾಡಿ ಎನಿಸಿಕೊಂಡಿರುವ ರೈಲ್ವೆ ವ್ಯವಸ್ಥೆಯಲ್ಲಿ ಈಗ ಕ್ರಾಂತಿಕಾರಿ ಬದಲಾವಣೆಯ ಪರ್ವ ಆರಂಭವಾಗಿದೆ. ಇಡೀ ವಿಶ್ವವೇ ಬೆರಗು ಕಣ್ಣಿನಿಂದ ನೋಡುವಂತಹ ನವೀನ ಪ್ರಯೋಗಕ್ಕೆ ಭಾರತೀಯ ರೈಲ್ವೆ ಈಗ ಸಾಕ್ಷಿಯಾಗಿದೆ. ದಶಕಗಳಿಂದಲೂ ಟಿಕೆಟ್ ರಹಿತ ಪ್ರಯಾಣ ಮತ್ತು ವಿಪರೀತ ಜನಸಂದಣಿಯು ರೈಲ್ವೆ ಇಲಾಖೆಗೆ ಬಹುದೊಡ್ಡ ಸವಾಲಾಗಿತ್ತು. ಕನ್ಫರ್ಮ್ ಟಿಕೆಟ್ ಇಲ್ದಿದ್ರು ಕೆಕ್ಕಿರಿದು ತುಂಬುತ್ತಿದ್ದ ಪ್ರಯಾಣಿಕರಿಂದಾಗಿ ಆದಾಯ ಸೋರಿಕೆಯಾಗುವುದರ ಜೊತೆಗೆ ನಿಯಮಬದ್ಧವಾಗಿ ಪ್ರಯಾಣಿಸುವವರಿಗೆ ನೆಮ್ಮದಿಯ ಸವಾರಿ ಮರೀಚಿಕೆಯಾಗಿತ್ತು. ಆದರೆ ಇಂತಹ ಎಲ್ಲ ಗೊಂದಲಗಳಿಗೆ ಮುಕ್ತಿ ಹಾಡಿ ಶಿಸ್ತಿನ ಪ್ರಯಾಣಕ್ಕೆ ನಾಂದಿ ಹಾಡಲು ಇಲಾಖೆ ಈಗ ಭದ್ರ ಬುನಾದಿ ಹಾಕಿದೆ. ಸ್ನೇಹಿತರೆ, ಭಾರತೀಯ ರೈಲ್ವೆಯಲ್ಲಿ ಅಸಲಿಗೆ ಆಗ್ತಾ ಇರುವ ಸಮಸ್ಯೆಗಳೇನು, ಆ ಸಮಸ್ಯೆಗಳ ಬೆನ್ನೇರಿ ಹೋಗಿರುವ ರೈಲ್ವೆ ಇಲಾಖೆ ಈಗ ಯಾವ ಹೊಸ ಅಸ್ತ್ರವನ್ನ ಬಳಕೆ ಮಾಡ್ತಾ ಇದೆ, ಈ ಹೊಸ ಬದಲಾವಣೆಯಿಂದ ಸಾಮಾನ್ಯ ಜನರಿಗೆ ಆಗುವಂತ ಲಾಭಗಳಾದರೂ ಏನು, ಭಾರತದಂತಹ ಬೃಹತ್ ದೇಶದಲ್ಲಿ ಈ ಡಿಜಿಟಲ್ ವ್ಯವಸ್ಥೆ ಸಫಲವಾಗುತ್ತಾ ಅಥವಾ ಕೇವಲ ಕನಸಾಗಿಯೇ ಉಳಿಯುತ್ತಾ, ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಇದುವರೆಗೆ ಬಹಳಷ್ಟು ಪ್ರಯಾಣಿಕರು ಕನ್ಫರ್ಮ್ ಟಿಕೆಟ್ ಇಲ್ಲದೆ ಅಥವಾ ವೇಟಿಂಗ್ ಟಿಕೆಟ್ ನಲ್ಲೇ ಪ್ರಯಾಣ ಮಾಡ್ತಾ ಇದ್ರು. ಇದು ರೈಲ್ವೆ ವ್ಯವಸ್ಥೆಗೆ ಅತ್ಯಂತ ದೊಡ್ಡ ತೊಂದರೆ ಆಗಿತ್ತು. ಹಲವಾರು ಪ್ರಯಾಣಿಕರು ಟಿಕೆಟ್ ಇಲ್ಲದೆ ಅಥವಾ ವೇಟಿಂಗ್ ಟಿಕೆಟ್ ನಲ್ಲೇ ರೈಲಿಗೆ ರಾಜಾರೋಷವಾಗಿ ಹತ್ತಿ ಸಂಚರಿಸ್ತಾ ಇದ್ರು. ಕೆಲವು ಸಂದರ್ಭಗಳಲ್ಲಿ ಜನರಲ್ ಟಿಕೆಟ್ ತೆಗೆದುಕೊಂಡು ರಿಸರ್ವ್ ಕೋಚ್ಗಳಿಗೆ ಹೋಗ್ತಾನೂ ಇದ್ರು. ಇದರಿಂದಾಗಿ ರೈಲ್ವೆಗೆ ನೇರವಾಗಿ ಆದಾಯ ನಷ್ಟವಾಗ್ತಾ ಇತ್ತು. ಅಂದಾಜು ಪ್ರಕಾರ ಟಿಕೆಟ್ ಇಲ್ಲದೆ ಪ್ರಯಾಣಿಸುವವರಿಂದ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗ್ತಾ ಇತ್ತು. ಜೊತೆಗೆ ಟಿಕೆಟ್ ತೆಗೆದುಕೊಂಡು ಸರಿಯಾಗಿ ಸೀಟ್ ಕಾಯ್ದಿರಿಸಿಕೊಂಡ ಪ್ರಯಾಣಿಕರಿಗೆ ಇದು ಅನ್ಯಾಯವೂ ಕೂಡ ಆಗ್ತಾ ಇತ್ತು. ಅವರ ಸೀಟ್ಗಳಲ್ಲೇ ಇತರರು ಕುಳಿತುಕೊಳ್ಳೋದು ಕಿರಿಕಿರಿ ಉಂಟು ಮಾಡ್ತಾ ಇತ್ತು. ಮಾತ್ರವಲ್ಲದೆ ಹಬ್ಬ ಹರಿದಿನಗಳು, ವಾರಾಂತ್ಯಗಳು ಮತ್ತು ಪೀಕ್ ಸೀಸನ್ಗಳಲ್ಲಿ ರೈಲುಗಳ ಸಾಮರ್ಥ್ಯಕ್ಕಿಂತ 25-30% ಹೆಚ್ಚು ಜನರು ಪ್ರೀ ಬುಕ್ಕಿಂಗ್ ಮಾಡದೆ ರೈಲುಗಳನ್ನ ಹತ್ತಾ ಇದ್ರು. ಇದರಿಂದ ಪ್ರಯಾಣಿಕರಿಗೆ ಹಾಗೂ ಇಲಾಖೆಗೆ ಸಮಸ್ಯೆಗಳು ಉದ್ಭವ ಆಗುತ್ತಲೇ ಇದ್ದವು. ನಿಜ ಹೇಳ್ಬೇಕಂದ್ರೆ ಈ ಹಿಂದೆ ಇಂತಹ ಅಕ್ರಮ ಪ್ರಯಾಣವನ್ನ ತಡೆಯಲು ರೈಲ್ವೆ ಇಲಾಖೆ ಹಲವು ಹರಸಾಹಸಗಳನ್ನೇ ಪಟ್ಟಿತ್ತು. ಆದರೆ ಸಾವಿರಾರು ಜನರ ಮಧ್ಯೆ ಪ್ರತಿಯೊಬ್ಬರ ಟಿಕೆಟ್ ತಪಾಸಣೆ ಮಾಡುವುದು ಪ್ರಾಯೋಗಿಕವಾಗಿ ಅಸಾಧ್ಯವಾಗಿತ್ತು. ನಮ್ಮ ಹಳೆಯ ಟಿಕೆಟ್ ವ್ಯವಸ್ಥೆಯಲ್ಲೂ ಅಂತಹ ತಾಂತ್ರಿಕ ಮಿತಿಗಳಿದ್ದವು. ಸೀಟುಗಳು ಭರ್ತಿಯಾಗಿದ್ದರೂ ಅನಿವಾರ್ಯವಾಗಿ ವೇಟಿಂಗ್ ಲಿಸ್ಟ್ ನಲ್ಲಿರುವ ಪ್ರಯಾಣಿಕರನ್ನ ಬೋಗಿಯೊಳಗೆ ಅನುಮತಿಸಲಾಗ್ತಾ ಇತ್ತು. ಇದು ಸುವ್ಯವಸ್ಥಿತ ಪ್ರಯಾಣಕ್ಕೆ ಅಡ್ಡಿಯಾಗ್ತಾ ಇತ್ತು. ಮಾತ್ರವಲ್ಲ, ಇಲಾಖೆಯ ನಿಯಂತ್ರಣಕ್ಕೂ ಮೀರಿ ಹೋಗಿತ್ತು. ಆದರೆ ದಶಕಗಳ ಕಾಲದ ಈ ದಟ್ಟ ಕಾಡಿನಂತಿದ್ದ ಗೊಂದಲಗಳಿಗೆ ಈಗ ಶಾಶ್ವತವಾಗಿ ಮುಕ್ತಿ ಸಿಗ್ತಾ ಇದೆ. ಸ್ನೇಹಿತರೆ, ದೆಹಲಿ ರೈಲು ನಿಲ್ದಾಣದಲ್ಲಿ ಪರೀಕ್ಷಾರ್ಥವಾಗಿ ಜಾರಿಗೆ ಬರ್ತಾ ಇರುವ ಈ ನವೀನ ವ್ಯವಸ್ಥೆ ರೈಲ್ವೆ ನಿರ್ವಹಣೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ತರಲಿದೆ. ಈ ಯೋಜನೆಯಡಿ ಮೆಟ್ರೋ ನಿಲ್ದಾಣಗಳಲ್ಲಿರುವಂತೆಯೇ ಸ್ವಯಂ ಚಾಲಿತ ಟರ್ನ್ ಸ್ಟೈಲ್ ಗೇಟ್ಗಳನ್ನ ಅಳವಡಿಸಲಾಗ್ತಾ ಇದೆ. ಈ ಗೇಟ್ಗಳು ಪ್ರವೇಶ ಮತ್ತು ನಿರ್ಗಮನವನ್ನ ಅತ್ಯಂತ ಕಟ್ಟುನಿಟ್ಟಾಗಿ ನಿಯಂತ್ರಿಸುವ ಸ್ಮಾರ್ಟ್ ದ್ವಾರಗಳಾಗಿವೆ. ಇಡೀ ವ್ಯವಸ್ಥೆಯ ಜೀವಾಳವೇ QR ಕೋಡ್ ಆಧಾರಿತ ಟಿಕೆಟ್ ಪರಿಶೀಲನೆ. ಇನ್ನು ಮುಂದೆ ನೀವು ಕೌಂಟರ್ನಲ್ಲಿ ಪಡೆಯುವ ಕಾಗದದ ಟಿಕೆಟ್ ಆಗಿರಲಿ ಅಥವಾ ಮೊಬೈಲ್ನಲ್ಲಿರುವ ಡಿಜಿಟಲ್ ಟಿಕೆಟ್ ಆಗಿರಲಿ, ಪ್ರತಿಯೊಂದರಲ್ಲೂ ವಿಶಿಷ್ಟವಾದ QR ಕೋಡ್ ಇರುತ್ತೆ. ಪ್ರಯಾಣಿಕರು ಸ್ಟೇಷನ್ ಒಳಗೆ ಹೋಗಲು ಈ ಗೇಟ್ಗಳ ಬಳಿ ತಮ್ಮ ಟಿಕೆಟ್ ಸ್ಕ್ಯಾನ್ ಮಾಡುವುದು ಕಡ್ಡಾಯ. ಕೇವಲ ಕನ್ಫರ್ಮ್ ಟಿಕೆಟ್ ಇರುವವರಿಗೆ ಮಾತ್ರ ಈ ಸ್ಮಾರ್ಟ್ ಗೇಟ್ಗಳು ದಾರಿ ಮಾಡಿಕೊಡ್ತಾವೆ. ಉಳಿದವರಿಗೆ ಅಲ್ಲಿ ಪ್ರವೇಶ ಇರೋದಿಲ್ಲ. ಈ ಕ್ರಮದಿಂದ ಟಿಕೆಟ್ ಇಲ್ಲದೆ ಅಥವಾ ಅನಧಿಕೃತವಾಗಿ ಸ್ಟೇಷನ್ ಒಳಗೆ ಪ್ರವೇಶಿಸುವವರನ್ನ ಸುಲಭವಾಗಿಯೇ ತಡೆಯಬಹುದು. ಇದರಿಂದ ರೈಲ್ವೆಗೆ ಆಗ್ತಾ ಇದ್ದ ಆದಾಯ ನಷ್ಟ ಕಡಿಮೆಯಾಗುತ್ತೆ ಮತ್ತು ಟಿಕೆಟ್ ಮಾರಾಟವು ಹೆಚ್ಚಾಗುವ ಸಾಧ್ಯತೆ ಇದೆ. ಜೊತೆಗೆ ನಿಯಮ ಪಾಲನೆಗೆ ಪ್ರೋತ್ಸಾಹ ದೊರೆಯುತ್ತದೆ ಅನ್ನೋದು ಜನರ ಖುಷಿಗೆ ಕಾರಣವಾಗಿದೆ. ಇನ್ನು ಜನಸಂದಣಿ ನಿಯಂತ್ರಣದ ದೃಷ್ಟಿಯಿಂದಲೂ ಈ ವ್ಯವಸ್ಥೆ ಬಹಳ ಉಪಯುಕ್ತವಾಗಿದೆ. ಇದುವರೆಗೆ ಹಲವರು ತಮ್ಮ ರೈಲು ಸಮಯಕ್ಕಿಂತ ಹಲವು ಗಂಟೆಗಳ ಮುಂಚೆಯೇ ಸ್ಟೇಷನ್ಗೆ ಬಂದು ಪ್ಲಾಟ್ಫಾರ್ಮ್ಗಳಲ್ಲಿ ಅನಗತ್ಯವಾಗಿ ತಂಗ್ತಾ ಇದ್ರು. ವಿಶೇಷವಾಗಿ ವೇಟಿಂಗ್ ಟಿಕೆಟ್ ಅಥವಾ ಜನರಲ್ ಟಿಕೆಟ್ ಹೊಂದಿರುವವರು ಪ್ಲಾಟ್ಫಾರ್ಮ್ಗಳಲ್ಲಿ ಗುಂಪುಗೂಡ್ತಾ ಇದ್ರು. ಇದರಿಂದ ಸ್ಟೇಷನ್ ನಲ್ಲಿ ಜನಸಂದಣಿ ಜಾಸ್ತಿ ಆಗ್ತಾ ಇತ್ತು. ಹೊಸ ಗೇಟ್ ವ್ಯವಸ್ಥೆಯ ಮೂಲಕ ಇಂತಹ ಪ್ರವೃತ್ತಿಯನ್ನ ನಿಯಂತ್ರಿಸಬಹುದು. ಟಿಕೆಟ್ ಪರಿಶೀಲನೆಯ ನಂತರ ಮಾತ್ರ ಪ್ರವೇಶ ನೀಡೋದ್ರಿಂದ ಅನಗತ್ಯವಾಗಿ ಒಳಬರುವವರ ಸಂಖ್ಯೆ ಕಡಿಮೆ ಆಗುತ್ತೆ. ಇದರಿಂದ ಪ್ಲಾಟ್ಫಾರ್ಮ್ಗಳು ಹೆಚ್ಚು ವ್ಯವಸ್ಥಿತವಾಗುತ್ತವೆ. ರೈಲ್ವೆ ನಿಲ್ದಾಣಗಳಲ್ಲಿ ಜನಸಂದಣಿ ನಿಯಂತ್ರಣವನ್ನ ಸುಧಾರಿಸಲು ಇದರಿಂದ ಸಾಧ್ಯವೇ ಅನ್ನುವ ಪ್ರಶ್ನೆ ಬಂದಿರಬಹುದು. ಅದಕ್ಕಾಗಿ ಈ ಹೊಸ ವ್ಯವಸ್ಥೆ ಇನ್ನೊಂದು ವಿಶೇಷ ವ್ಯವಸ್ಥೆಯನ್ನ ಜಾರಿಗೊಳಿಸಿದೆ. ಅದು ಏನಂದ್ರೆ ಹೋಲ್ಡಿಂಗ್ ಏರಿಯಾ. ಈ ವ್ಯವಸ್ಥೆಯ ಪ್ರಕಾರ ಕನ್ಫರ್ಮ್ ಟಿಕೆಟ್ ಹೊಂದಿರುವ ಪ್ರಯಾಣಿಕರಿಗೆ ನೇರವಾಗಿ
ಪ್ಲಾಟ್ಫಾರ್ಮ್ಗೆ ಹೋಗುವ ಅವಕಾಶ ನೀಡಲಾಗುತ್ತೆ. ಆದರೆ ವೇಟಿಂಗ್ ಟಿಕೆಟ್ ಅಥವಾ ಜನರಲ್ ಟಿಕೆಟ್ ಹೊಂದಿರುವವರು ತಕ್ಷಣ ಪ್ಲಾಟ್ಫಾರ್ಮ್ಗೆ ಹೋಗಲು ಅವಕಾಶ ಇರೋದಿಲ್ಲ. ಇವರನ್ನ ಸ್ಟೇಷನ್ ಹೊರಭಾಗದಲ್ಲೇ ನಿರ್ಮಿಸಲಾದ ಹೋಲ್ಡಿಂಗ್ ಏರಿಯಾಗಳಿಗೆ ಕಳಿಸಲಾಗುತ್ತೆ. ಈ ಹೋಲ್ಡಿಂಗ್ ಏರಿಯಾಗಳು ವಿಶಾಲವಾದ ವೇಟಿಂಗ್ ಮಾಡುವ ಸ್ಥಳಗಳಾಗಿವೆ. ಪ್ರಯಾಣಿಕರು ಆರಾಮವಾಗಿ ಕುಳಿತುಕೊಳ್ಳಲು ಮತ್ತು ಕಾಯಲು ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಹೋಲ್ಡಿಂಗ್ ಏರಿಯಾದಲ್ಲಿ ಪ್ರಯಾಣಿಕರು ತಮ್ಮ ರೈಲು ಬರುವ ಸಮಯದವರೆಗೆ ಕಾಯಬೇಕಾಗುತ್ತೆ. ರೈಲು ಬರುವ ಸಮಯ ಸಮೀಪಿಸಿದಾಗ ಮಾತ್ರ ಅವರಿಗೆ ಪ್ಲಾಟ್ಫಾರ್ಮ್ಗೆ ಪ್ರವೇಶ ನೀಡಲಾಗುತ್ತೆ. ಆ ಸಮಯದಲ್ಲಿ ಪ್ರಯಾಣಿಕರು ತಮ್ಮ ಬ್ಯಾಗ್ಗಳನ್ನು ಸ್ಕ್ಯಾನಿಂಗ್ ವ್ಯವಸ್ಥೆಯ ಮೂಲಕ ಪರಿಶೀಲನೆಗೆ ಒಳಪಡಿಸಿ ಸರದಿ ಸಾಲಿನಲ್ಲಿ ನಿಂತು ಗೇಟ್ಗಳ ಮೂಲಕವೇ ಒಳಗೆ ಹೋಗಬೇಕಾಗುತ್ತೆ. ಈ ವಿಧಾನ ವಿಮಾನ ನಿಲ್ದಾಣಗಳಲ್ಲಿ ಅನುಸರಿಸುವ ವ್ಯವಸ್ಥೆಯಂತೆಯೇ ಇರೋದ್ರಿಂದ ಭದ್ರತೆ ಮತ್ತು ನಿಯಂತ್ರಣ ಎರಡೂ ಕೂಡ ಸುಧಾರಿಸುತ್ತದೆ. ದೆಹಲಿ ರೈಲು ನಿಲ್ದಾಣದಲ್ಲಿ ಈ ಹೋಲ್ಡಿಂಗ್ ಏರಿಯಾಗಳನ್ನ ಪ್ಲಾಟ್ಫಾರ್ಮ್ಗಳಿಗೆ ನೇರ ಸಂಪರ್ಕ ಹೊಂದುವಂತೆ ರೂಪಿಸಲಾಗಿದೆ. ಅಂದ್ರೆ ನಿರ್ದಿಷ್ಟ ರೈಲಿಗೆ ಸಂಬಂಧಿಸಿದ ಹೋಲ್ಡಿಂಗ್ ಏರಿಯಾದಿಂದಲೇ ಆ ರೈಲು ಬರುವ ಪ್ಲಾಟ್ಫಾರ್ಮ್ಗೆ ನೇರ ಪ್ರವೇಶ ಕಲ್ಪಿಸಲಾಗುತ್ತೆ. ಇದರಿಂದ ಪ್ರಯಾಣಿಕರು ಅನಗತ್ಯವಾಗಿ ಬ್ರಿಡ್ಜ್ಗಳು ಅಥವಾ ಪಾದಚಾರಿ ಮಾರ್ಗಗಳಲ್ಲಿ ಓಡಾಡುವ ಅಗತ್ಯ ಇರೋದಿಲ್ಲ. ಈ ವ್ಯವಸ್ಥೆಯ ಪ್ರಮುಖ ಲಾಭ ಅಂದ್ರೆ ಜನಸಂದಣಿ ನಿಯಂತ್ರಣವಾಗುತ್ತೆ. ಪ್ಲಾಟ್ಫಾರ್ಮ್ಗಳಲ್ಲಿ ತುಂಬಾ ಜನರು ಸೇರಿಕೊಳ್ಳುವ ಸಮಸ್ಯೆ ಕಡಿಮೆಯಾಗುತ್ತೆ. ಬ್ರಿಡ್ಜ್ಗಳಲ್ಲಿ ಉಂಟಾಗುವ ಒತ್ತಡ ಮತ್ತು ತಳ್ಳಾಟದ ಘಟನೆಗಳು ಕಡಿಮೆಯಾಗುತ್ತೆ. ಹಾಗಾಗಿ ರೈಲ್ವೆ ಪ್ರಯಾಣಿಕರು ಈಗ ನಿಟ್ಟುಸಿರು ಬಿಡುವಂತಾಗಿದೆ. ಸ್ನೇಹಿತರೆ, ಈ ವ್ಯವಸ್ಥೆಯಿಂದಾಗಿ ಡಿಜಿಟಲ್ ಇಂಡಿಯಾ ಅಭಿಯಾನಕ್ಕೆ ದೊಡ್ಡ ಮಟ್ಟದ ಉತ್ತೇಜನ ದೊರಕಿದೆ. ಮೊದಲು ಜನರು ಟಿಕೆಟ್ ಖರೀದಿಸಲು ನಗದು ಹಣದ ಮೇಲೆ ಅವಲಂಬಿತರಾಗಿದ್ರು. ಆದರೆ ಈಗ QR ಸ್ಕ್ಯಾನ್ ಮೂಲಕ UPI, ಫೋನ್ ಪೇ, ಗೂಗಲ್ ಪೇ ಮುಂತಾದ ಡಿಜಿಟಲ್ ಪಾವತಿ ವಿಧಾನಗಳನ್ನು ಬಳಸಿ ಟಿಕೆಟ್ ಪಡೆಯುವುದು ಸುಲಭವಾಗಿದೆ. ಈ ಕ್ರಮದಿಂದ ಕ್ಯಾಶ್ ಲೆಸ್ ಎಕಾನಮಿಗೆ ಪ್ರೋತ್ಸಾಹ ದೊರಕಿದೆ. ದೇಶದ ಅನೇಕ ರೈಲು ನಿಲ್ದಾಣಗಳಲ್ಲಿ QR ಪಾವತಿ ವ್ಯವಸ್ಥೆ ಅಳವಡಿಸಲಾಗಿದ್ದು ಪ್ರಯಾಣಿಕರು ಮೊಬೈಲ್ನ ಮೂಲಕವೇ ತಕ್ಷಣ ಟಿಕೆಟ್ ಖರೀದಿಸಬಹುದು. ಇದರಿಂದ ಸಾಲಿನಲ್ಲಿ ನಿಲ್ಲುವ ಸಮಯ ಕಡಿಮೆಯಾಗುತ್ತೆ ಮತ್ತು ವ್ಯವಹಾರಗಳು ವೇಗವಾಗಿ ನಡೆಯುತ್ತವೆ. ಇನ್ನು ಡಿಜಿಟಲ್ ಟಿಕೆಟ್ ವ್ಯವಸ್ಥೆಯಿಂದ ಪೇಪರ್ ಬಳಕೆ ಕಡಿಮೆಯಾಗಿದ್ದು ಪರಿಸರ ಸ್ನೇಹಿ ಕ್ರಮಕ್ಕೂ ಸಹಕಾರ ನೀಡುತ್ತದೆ. ಪ್ರಯಾಣಿಕರು ತಮ್ಮ ಮೊಬೈಲ್ನಲ್ಲಿ ಟಿಕೆಟ್ ಅನ್ನ ಸಂಗ್ರಹಿಸಿಕೊಂಡು ಸುಲಭವಾಗಿ ಬಳಸಬಹುದು. ಮತ್ತೊಂದೆಡೆ ಈ ವ್ಯವಸ್ಥೆ ಜನರಲ್ಲಿ ಡಿಜಿಟಲ್ ಜ್ಞಾನವನ್ನ ಹೆಚ್ಚಿಸುತ್ತದೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿಯೂ ಜನರು ಆನ್ಲೈನ್ ಸೇವೆಗಳನ್ನು ಬಳಸಲು ಅಭ್ಯಾಸವಾಗುತ್ತೆ. ಇದರಿಂದ ದೇಶದ ಡಿಜಿಟಲ್ ಮೂಲಸೌಕರ್ಯ ಮತ್ತಷ್ಟು ಬಲವಾಗುತ್ತೆ. ಸ್ನೇಹಿತರೆ, ಒಟ್ಟಿನಲ್ಲಿ ರೈಲ್ವೆ ಇಲಾಖೆ ಜಾರಿಗೆ ತಂದಿರುವ ಈ ಹೊಸ ವ್ಯವಸ್ಥೆ ಕೇವಲ ಟಿಕೆಟ್ ಪರಿಶೀಲನೆಗೆ ಸೀಮಿತವಾಗಿಲ್ಲ, ಬದಲಾಗಿ ಸಂಪೂರ್ಣ ರೈಲ್ವೆ ನಿರ್ವಹಣೆಯನ್ನೇ ಆಧುನೀಕರಣಗೊಳಿಸುತ್ತಿದೆ. ಕಠಿಣ ದಂಡ ವ್ಯವಸ್ಥೆಯು ಇರೋದರಿಂದ ಟಿಕೆಟ್ ಇಲ್ಲದೆ ಪ್ರಯಾಣಿಸುವವರ ಮೇಲೆ ನಿಯಂತ್ರಣ ಹೆಚ್ಚಾಗುತ್ತೆ ಮತ್ತು ಜನರಲ್ಲಿ ನಿಯಮ ಪಾಲನೆಗೆ ಜಾಗೃತಿ ಮೂಡುತ್ತೆ. QR ಕೋಡ್ ಆಧಾರಿತ ರಿಯಲ್ ಟೈಮ್ ಡೇಟಾ ಸಂಗ್ರಹಣೆಯಿಂದ ಪ್ರತಿದಿನದ ಪ್ರಯಾಣಿಕರ ಸಂಚಾರವನ್ನ ನಿಖರವಾಗಿ ಅಂದಾಜಿಸಲು ಸಾಧ್ಯವಾಗುತ್ತೆ. ಇದರಿಂದ ಪೀಕ್ ಅವರ್ಸ್ ನಲ್ಲಿ ಹೆಚ್ಚುವರಿ ಸೌಲಭ್ಯಗಳನ್ನ ಒದಗಿಸಲು ಮತ್ತು ಭವಿಷ್ಯದ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ರೂಪಿಸಲು ಸಹಾಯಕವಾಗುತ್ತದೆ. ಜನಸಂದಣಿ ಕಡಿಮೆ ಆಗೋದ್ರಿಂದ ಸ್ವಚ್ಛತೆ ಕಾಪಾಡೋದು ಸುಲಭವಾಗುತ್ತೆ ಮತ್ತು ಪ್ರಯಾಣಿಕರಿಗೆ ಸುಗಮವಾದ ವಾತಾವರಣ ದೊರೆಯುತ್ತದೆ. ನಿಯಂತ್ರಿತ ಪ್ರವೇಶ ವ್ಯವಸ್ಥೆಯಿಂದ ಮಹಿಳೆಯರು ಮತ್ತು ಹಿರಿಯರಿಗೆ ಹೆಚ್ಚಿನ ಭದ್ರತೆ ಸಿಗುತ್ತೆ. ತುರ್ತು ಪರಿಸ್ಥಿತಿಗಳಲ್ಲಿಯೂ ಜನರನ್ನ ಸುರಕ್ಷಿತವಾಗಿ ಮತ್ತು ವೇಗವಾಗಿ ಹೊರಗೆ ಕಳಿಸಲು ಅನುಕೂಲವಾಗುತ್ತದೆ. ಜೊತೆಗೆ ವಿದೇಶಿ ಹಾಗೂ ಹೊರ ರಾಜ್ಯದ ಪ್ರಯಾಣಿಕರಿಗೆ ಉತ್ತಮ ಅನುಭವ ಸಿಗೋದ್ರಿಂದ ಪ್ರವಾಸೋದ್ಯಮಕ್ಕೂ ಇದು ಪೂರಕವಾಗುತ್ತದೆ. ಭವಿಷ್ಯದ ದೃಷ್ಟಿಯಿಂದ ನೋಡಿದ್ರೆ ಈ ವ್ಯವಸ್ಥೆ ಇನ್ನಷ್ಟು ಸ್ಮಾರ್ಟ್ ಟೆಕ್ನಾಲಜಿಗಳ ಜಾರಿಗೆ ದಾರಿಯಾಗಲಿದೆ. ಫೇಸ್ ರೆಕಗ್ನೈಸೇಷನ್, ಸ್ವಯಂ ಚಾಲಿತ ಪ್ರವೇಶ ವ್ಯವಸ್ಥೆಗಳಂತಹ ನವೀನ ತಂತ್ರಜ್ಞಾನಗಳು ಮುಂದಿನ ದಿನಗಳಲ್ಲಿ ರೈಲ್ವೆಯನ್ನ ಇನ್ನಷ್ಟು ಸುಧಾರಿಸಲಿದೆ. ಹೀಗಾಗಿ ರೈಲ್ವೆಯಲ್ಲಿ ಜಾರಿಯಾಗ್ತಾ ಇರುವ ಈ ಡಿಜಿಟಲ್ ವ್ಯವಸ್ಥೆಗಳು ಜನರಲ್ಲಿ ಹೊಸ ಭರವಸೆಯನ್ನ ಮೂಡಿಸಿರೋದಂತೂ ಸತ್ಯ. ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕಾದ ವಿಷಯ ಅಂದ್ರೆ ದೆಹಲಿಯಲ್ಲಿ ಜಾರಿಗೊಂಡ ಕೂಡಲೇ ದೇಶದ ಎಲ್ಲಾ ರೈಲು ನಿಲ್ದಾಣಗಳಲ್ಲಿ ಜಾರಿಗೆ ತರಲು ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಇದರ ಅನುಷ್ಠಾನಕ್ಕೆ ಮೂಲ ಸೌಕರ್ಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯ ಅಗತ್ಯವಿದೆ. ಮುಖ್ಯವಾಗಿ ಸ್ಟೇಷನ್ಗಳಲ್ಲಿ ಪ್ರವೇಶ ಮತ್ತು ನಿರ್ಗಮನ ಮಾರ್ಗಗಳನ್ನ ಪ್ರತ್ಯೇಕವಾಗಿ ರೂಪಿಸಬೇಕು. ಆದರೆ ಭಾರತದಲ್ಲಿನ ಅನೇಕ ಹಳೆಯ ರೈಲು ನಿಲ್ದಾಣಗಳಲ್ಲಿ ಅನೇಕ ದಾರಿಗಳಿಂದ ಒಳಹೊಕ್ಕು ಹೊರಬರುವ ವ್ಯವಸ್ಥೆ ಇರೋದ್ರಿಂದ ಇದನ್ನ ಸಂಪೂರ್ಣವಾಗಿ ನಿಯಂತ್ರಿಸುವುದು ಕಷ್ಟಕರವಾಗಿದೆ. ಇದರಿಂದಾಗಿ ರೈಲ್ವೆ ಇಲಾಖೆ ಮೊದಲಿಗೆ ಪ್ರಮುಖ ಮತ್ತು ಹೆಚ್ಚು ಜನಸಂದಣಿ ಇರುವ ನಿಲ್ದಾಣಗಳಲ್ಲಿ ಮಾತ್ರ ಈ ವ್ಯವಸ್ಥೆಯನ್ನ ಜಾರಿಗೆ ತರುವ ಯೋಜನೆಯನ್ನ ಮಾಡಿಕೊಂಡಿದೆ. ಜೊತೆಗೆ ಲೀಕೇಜ್ ಪಾಯಿಂಟ್ಗಳು ಎಲ್ಲ ಸ್ಟೇಷನ್ಗಳಲ್ಲಿ ಇದು ಸಾಧ್ಯವಾಗದೇ ಇರೋದ್ರಿಂದ ಹಂತ ಹಂತವಾಗಿ ಅನುಷ್ಠಾನಗೊಳ್ಳಲಿದೆ. ಆದರೂ ಈ ಕ್ರಮವು ದೀರ್ಘಾವಧಿಯಲ್ಲಿ ಉತ್ತಮ ಫಲಿತಾಂಶ ನೀಡುವ ಸಾಧ್ಯತೆ ಇದೆ. ಟಿಕೆಟ್ ಇಲ್ಲದೆ ಪ್ರಯಾಣಿಸುವವರ ಮನೋಭಾವದಲ್ಲಿ ಬದಲಾವಣೆ ತರಲು ಇದು ಸಹಕಾರಿ. ಜೊತೆಗೆ ಪ್ಲಾಟ್ಫಾರ್ಮ್ಗಳಲ್ಲಿ ಅನಗತ್ಯ ಜನಸಂದಣಿ ಕಡಿಮೆಯಾಗುವುದರಿಂದ ಪ್ರಯಾಣಿಕರಿಗೆ ಹೆಚ್ಚು ಸುರಕ್ಷಿತ ಮತ್ತು ವ್ಯವಸ್ಥಿತ ಅನುಭವ ಸಿಗೋದಂತೂ ಗ್ಯಾರಂಟಿ.
ಸ್ನೇಹಿತರೆ, ರೈಲ್ವೆ ಇಲಾಖೆಯ ಈ ಹೊಸ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.